ನಮಸ್ಕಾರ ಮಿತ್ರರೇ, ನಿಮಗೆ ಎಂದಾದರೂ ಒಂದು ಪ್ರಶ್ನೆ ಬಂದಿದೆಯೇ? ಲಕ್ಷ್ಮೀದೇವಿ ಸಂಪತ್ತಿನ ಅಧಿದೇವತೆ, ಆದರೆ ಆಕೆಯ ವಾಹನ ಯಾಕೆ ಗೂಬೆ? ಸುಂದರವಾದ ಹಂಸವಲ್ಲ, ವೇಗವಾಗಿ ಹಾರುವ ಗರುಡನಲ್ಲ, ರಾತ್ರಿಯಲ್ಲಿ ಮಾತ್ರ ಕಾಣುವ ಗೂಬೆ ಏಕೆ? ಇಲ್ಲಿಯೇ ಆರಂಭವಾಗುತ್ತೆ ನಿಜವಾದ ಸಂದೇಶ. ಗೂಬೆಗೆ ಒಂದು ವಿಶೇಷ ಶಕ್ತಿ ಇದೆ. ಕತ್ತಲಲ್ಲಿಯೂ ಸ್ಪಷ್ಟವಾಗಿ ನೋಡಬಲ್ಲ ಶಕ್ತಿ. ಅಂದರೆ ಅಜ್ಞಾನ ಇರುವ ಸ್ಥಳದಲ್ಲಿ, ಭ್ರಮೆಗಳ ನಡುವೆ, ಲೋಭ ಮತ್ತು ಮೋಹ ತುಂಬಿರುವ ಸಂದರ್ಭದಲ್ಲಿಯೂ ಯಾವುದು ಸರಿ ಯಾವುದು ತಪ್ಪು ಎಂದು ಸ್ಪಷ್ಟವಾಗಿ ಗುರುತಿಸುವ ಶಕ್ತಿ. ಇದೇ ಲಕ್ಷ್ಮೀದೇವಿ ನೀಡುವ ಮೊದಲ ಪಾಠ. ಹಣ ಇರುವುದೇ ಮಹತ್ವವಲ್ಲ, ಹಣವನ್ನು ಸರಿಯಾಗಿ ಬಳಸುವ ಜ್ಞಾನವೇ ಮಹತ್ವ. ಅದಕ್ಕಾಗಿಯೇ ಸಂಪತ್ತಿಗಿಂತ ಮೊದಲು ಜ್ಞಾನವನ್ನು ವಾಹನವಾಗಿಸಿಕೊಂಡಿದ್ದಾಳೆ. ನಾವು ಅನೇಕ ಬಾರಿ ಹೀಗೆ ಯೋಚಿಸುತ್ತೇವೆ, ಹಣ ಬಂದರೆ ಎಲ್ಲವೂ ಸರಿಯಾಗುತ್ತದೆ ಎಂದು. ಆದರೆ ಪುರಾಣಗಳು ಹೇಳುವುದು ಬೇರೆ. ಜ್ಞಾನವಿಲ್ಲದೆ ಬಂದ ಸಂಪತ್ತು ಸಂತೋಷವನ್ನೆಲ್ಲ ಅಶಾಂತಿಯನ್ನು ತರುತ್ತದೆ. ಆದ್ದರಿಂದ ಗೂಬೆ ಅಜ್ಞಾನವನ್ನು ಕತ್ತಲಾಗಿ, ಜ್ಞಾನವನ್ನು ಬೆಳಕಾಗಿ ನೋಡಿ ಲಕ್ಷ್ಮೀದೇವಿ ಅನುಗ್ರಹವನ್ನು ನಿಯಂತ್ರಿಸುವ ಪ್ರತೀಕವಾಗಿದೆ. ಇನ್ನೊಂದು ಆಸಕ್ತಿದಾಯಕ ವಿಷಯ ಏನೆಂದರೆ, ಗೂಬೆ ಎಂದಿಗೂ ಗದ್ದಲ ಮಾಡುವುದಿಲ್ಲ, ನಿಶ್ಶಬ್ದವಾಗಿರುತ್ತದೆ, ತೀಕ್ಷ್ಣವಾಗಿ ಗಮನಿಸುತ್ತದೆ. ಇದು ನಮಗೆ ಹೇಳುವ ಸಂದೇಶ ಏನು? ಸಂಪತ್ತು ಬೇಕಾದರೆ ಶಬ್ದವಲ್ಲ, ಏಕಾಗ್ರತೆ ಬೇಕು. ಆರ್ಭಾಟವಲ್ಲ, ಆತ್ಮನಿಯಂತ್ರಣ ಬೇಕು. ಕೆಲವು ಪ್ರದೇಶಗಳಲ್ಲಿ ಇನ್ನೊಂದು ನಂಬಿಕೆಯೂ ಇದೆ. ಗೂಬೆಗೆ ಸಂಪತ್ತನ್ನು ಗುರುತಿಸುವ ಶಕ್ತಿ ಇದೆ. ಎಲ್ಲಿ ಸಂಪತ್ತು ನೆಲೆಸಬೇಕು ಎಂದು ಅದಕ್ಕೆ ಗೊತ್ತು. ಅದಕ್ಕಾಗಿ ಲಕ್ಷ್ಮೀದೇವಿ ಅಂಧವಾಗಿ ವರ ನೀಡುವುದಿಲ್ಲ, ಜ್ಞಾನ ಇರುವ ಸ್ಥಳದಲ್ಲೇ ವಾಸಿಸುತ್ತಾಳೆ. ಆದ್ದರಿಂದಲೇ ಮಿತ್ರರೇ, ಲಕ್ಷ್ಮೀದೇವಿ ಅನುಗ್ರಹ ಬೇಕಾದರೆ ಕೇವಲ ಸಂಪತ್ತನ್ನು ಬೇಡಿಕೊಳ್ಳುವುದು ಸಾಕಾಗದು. ಸರಿಯಾದ ಚಿಂತನೆ, ಸರಿಯಾದ ಉಪಯೋಗ, ಸರಿಯಾದ ದೃಷ್ಟಿ, ಸರಿಯಾದ ನಿಶ್ಶಬ್ದ, ಈ 4 ಇದ್ದರೆ ಗೂಬೆ ಮೊದಲು ಬರುತ್ತದೆ, ಲಕ್ಷ್ಮೀದೇವಿ ನಂತರ ಬರುತ್ತಾಳೆ. ಈ ವಿಚಾರ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಯಾಕೆಂದರೆ ಜ್ಞಾನ ಹಂಚಿಕೊಂಡಾಗಲೇ ಸಂಪತ್ತು ನೆಲೆಸಿರುತ್ತದೆ. ಧನ್ಯವಾದಗಳು.